ತಮ್ಮ 5 ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಕಾಂಗ್ರೆಸ್ ವ್ಯಕ್ತಪಡಿಸ್ತಾ ಇದೆ. ಶಾಸಕಿ ಮಾಜಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಅಡ್ಡ ಮತದಾನವೂ ಆಗಲ್ಲ. ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿದೆ, ನಾವು ಅದನ್ನು ಈ ಮೂಲಕ ತೋರಿಸ್ತಾ ಇದ್ದೇವೆ. ಪರಿಷತ್ ಚುನಾವಣೆಯ ಫೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ. 5 ಜನ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ನಮ್ಮ ಹತ್ರಕ್ಕೂ ಬರ್ಲಿಕ್ಕೆ ಆಗೋದಿಲ್ಲ. 5 ಅಭ್ಯರ್ಥಿ ಗೆಲ್ತೀವಿ, 5 ಗಂಟೆಗೆ ವಿಜಯೋತ್ಸವ ಆಚರಿಸ್ತೀವಿ. ಜೆಡಿಎಸ್ ನಮ್ಮ ಹತ್ರಕ್ಕೂ ಬರ್ಲಿಕ್ಕೆ ಆಗೋದಿಲ್ಲ. 5 ಅಭ್ಯರ್ಥಿ ಗೆಲ್ತೀವಿ, 5 ಗಂಟೆಗೆ ವಿಜಯೋತ್ಸವ ಆಚರಿಸ್ತೀವಿ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಲಕ್ಷ್ಮೀ ಹೆಬ್ಬಾಳ್ಕರ್ ಆದಿಯಾಗಿ ನಯನಾ ಮೋಟಮ್ಮ ಅವರಿಗೂ ಕೂಡ ಎಲ್ಲರೂ ಹೇಳ್ತಾ ಇರೋದು ಅದನ್ನೇ, ನಾವು ಗೆದ್ದೇ ಗೆಲ್ತೇವೆ, 5 ಜನ ಅಭ್ಯರ್ಥಿಗಳು ಕೂಡ ಗೆಲ್ತಾರೆ, ಯಾವುದೇ ರೀತಿಯ ಹೈಡ್ರಾಮಗಳಿಗೆ ಎಡೆ ಮಾಡಿಕೊಡೋದಿಲ್ಲ, ಯಾವುದೇ ರೀತಿಯ ಅಡ್ಡ ಮತದಾನಗಳನ್ನೋದೆಲ್ಲವೂ ಕೂಡ ಕಪೋಲ ಕಲ್ಪಿತ. ಸಂಜೆ 5 ಗಂಟೆ ನಂತರ ಸ್ಪಷ್ಟ ಚಿತ್ರಣ ಸಿಗುತ್ತೆ, ವಿಜಯೋತ್ಸವವನ್ನು ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಬಟ್ ಈಗ 7ನೇ ಸ್ಥಾನಕ್ಕೆ ಗೋವಿಂದರಾಜು ಅವರು ಮತ್ತು ವಿನಯ್ ಕಾರ್ತಿಕ್ ನಡುವೆ ಪೈಪೋಟಿ ಇದೆ. ಯಾರ ಸ್ಟ್ರಾಟರ್ಜಿ ವರ್ಕ್ ಆಗುತ್ತೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ.